ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತನಾ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಅಷ್ಟೇ. ನಾನು ನಮ್ಮ ಅಕ್ಕ ಇಬ್ಬರು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮೇಡಮ್ ಅವ್ರು ಏನೋ ತೊಗೋಬೇಕು ಅಂತಂದರು, ಅದಕ್ಕೆ ಹಂಗೆ ಹೊಯ್ಸಳ ಸರ್ಕಲ್ಗೆ ಹೋಗ್ಬಿಟ್ಟು ಹಂಗೆ ಬಂದ್ವಿ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಇವಾಗ ನಾಷ್ಟ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಗೈಸ್ ಏನಂದರೆ ನಾನು ಮಧ್ಯಾಹ್ನ ಬೆಳಗ್ಗೆ ನಾಷ್ಟ ಮಾಡಿ ಸ್ವಲ್ಪ ಹೊತ್ತು ಫಿಲಮ್ ನೋಡಿಬಿಟ್ಟು ಹಂಗೆ ಮಲ್ಕೊಬಿಟ್ಟಿದ್ದೀನಿ. ಎಚ್ಚರನೇ ಆಗಿಲ್ಲ. ಆಮೇಲೆ ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು, 1 hour ಆಯ್ತೈತಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ. ನನ್ನ ತಂಗಿ ಏನೋ ಮಾಡ್ತಾಯಿದ್ದಾಳೆ ಒಳಗಡೆ. ನೋಡಿ ಗೈಸ್, ಯಾವಾಗೂ ಹಿಂಗೆ ನೋಡಿ. ನನ್ಕಿನ್ನ ಬೆಳ್ಳಗಿದ್ದಾಳೆ, ನನ್ಕಿನ್ನ ಬೆಳ್ಳಗಿದ್ದಾಳೆ ಅವಳು. ನಾನು ಸ್ವಲ್ಪ ಡಿಮ್ಮಾಗಿದ್ದೀನಿ ಅಷ್ಟೆ. ಮತ್ತು ಎಲ್ಲರೂ ಹೆಂಗಿದ್ದೀರಾ? ಆರಾಮ? ಹೆಂಗಿತ್ತು ನಿಮ್ಮ ದಿನ ಅಂತ ಕಮೆಂಟ್ ಮಾಡಿ. ಸೊ ನಂದೇನಿಲ್ಲ, ಸುಮ್ಮನೆ ಹಿಂಗೆ ಓಡಾಡ್ಕೊಂಡಿರೋದಷ್ಟೇ ಮನೇಲಿ, ಇನ್ನೇನು ಇರೋಲ್ಲ. ನಮ್ಮ ಭೈರವ ಎಲ್ಲ ಹೋಗ್ಬಿಟ್ಟಿದ್ದಾನೆ ರೀ, ಅವನ್ನ ತೋರಿಸ್ತೀನಿ ರೀ. ತೋರಿಸಿ, ಮೋಸ್ಟ್ಲಿ ಮೇಲಿದ್ದಾನೆ ಅನಿಸುತ್ತೆ. ಹಾಂ ನೋಡಿ, ಇವನೇ ನಮ್ಮ ಬೈರು. ಆಯ್ ಮೇಡಮ್, ಎಲ್ಲರಿಗೂ ಆಯ್. ನೋಡಿ ಆಯ್ ಮಾಡ್ತಾನೆ, ಆಯ್ ಅಯ್ಯೋ. ಹಾಂ ಆಯ್ ಮಾಡು. ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು. ಅವನು ಕೊಡೋಲ್ಲ ಬಿಡಿ. ಅಲ್ಲಿ ಒಂದು ನಾಯಿ ಇದೆ, ಇದಲ್ಲ ಅದು ಇನ್ನೊಂದು ಕೆಂಚದ ಆ ಕಡೆ ಇದೆ. ಆ ನಾಯಿ ಕಂಡ್ರೆ ಆಗಲ್ಲ, ಅದನ್ನು ಅಟ್ಯಾಕ್ ಮಾಡೋಕ್ಕೆ ಅಂತ ಹಿಂಗೆ ಕೂತಿರೋದು. ಹೋಯ್ ನೋಡಿ ಎಷ್ಟು ಕ್ಯೂಟಾಗಿದ್ದಾನಲ್ವ. ಅಷ್ಟೇ, ಅವನು ಯಾವಾಗೂ ಇಲ್ಲಿ ಬಂದು ಕೂತ್ಕೊಬಿಡ್ತಾನೆ. ಜಾಸ್ತಿ ಕೋಪ ಬರೆಸಿದ್ರೆ ಹೋಗ್ಬಿಟ್ಟು ಅದನ್ನು ಅಟ್ಯಾಕ್ ಮಾಡೋದು, ಅದಕ್ಕೆ ಹಚ್ಬಿಟ್ಟು ಬರೋದು. ಬಾ ಕೆಳಗೆ ಬಾ 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 ಬಾ. ನೋಡಿ ನಿಧಾನಕ್ಕೆ ಬರೋದು. ಬಾ ಬಾ. ನೋಡಿ ಬೇಡ ಅಂತ. ಬಾ. ಅವನಿಗೆ ಫಸ್ಟ್ ಆಫ್ ಆಲ್ ವೀಡಿಯೋ ಅಂದ್ರೇ ಇಷ್ಟ ಇಲ್ಲ. ಸುಮ್ಮನೆ ಕೊರ್ರ ಅಂತಾನೆ ವೀಡಿಯೋ ಮಾಡೋಕ್ಕೆ ಹೋದರೆ, ಅಲ್ವಪ್ಪ? ಸರಿ ಬಾ ಕೆಳಗೆ ಬಾ. ಬರಲ್ಲ. ಅಷ್ಟೇ ಗೈಸ್. ಇವಾಗ ಹೋಗ್ಬಿಟ್ಟು ಮುಖ ತೊಳೆದು ಫ್ರೆಶ್ ಅಪ್ ಆಗಬೇಕು. ಸಿಗ್ತೀನಿ ಫ್ರೆಶ್ ಅಪ್ ಆದಮೇಲೆ. ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಮೇಲೆ ಬಂದೆ. ಸುಮ್ಮನೆ ಹಂಗೆ ವಾಕ್ ಮಾಡೋಣ ಅಂತ. ಸ್ವಲ್ಪ ಚೆನ್ನಾಗಿತ್ತು ವೆದರು, ಹಂಗೆ ಮೇಲ್ಗಡೆ ಸ್ಕೈ ಎಲ್ಲ ನೋಡಿಕೊಂಡು ವಾಕ್ ಮಾಡೋಣ ಅಂತ ಬಂದೆ. ನಾನು ವೀಡಿಯೋ ಮಾಡ್ತಿದ್ರೆ ಇಲ್ಲೊಬ್ರಿಗೆ ಸಿಕ್ಕಾಬಿಟ್ಟೆ ಹೊಟ್ಟೆ ಅವ್ರಿಗೆ ತೋರಿಸ್ತೀನಿ ರೀ. ನೋಡಿ ಇವ್ರಿಗೆ ವೀಡಿಯೋ ಅಂದ್ರೇ ಆಗಲ್ಲ ಗೈಸ್ ಇವ್ರಿಗೆ. ಇನ್ನೊಂದೇನು ಗೊತ್ತಾ ಗೈಸ್, ನಾನು ನೆಕ್ಸ್ಟ್ ವ್ಲಾಗು ನಂದು ಒಬ್ಬರು ಸ್ಪೆಷಲ್ ಪರ್ಸನ್ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದರೆ ಅವರಿಲ್ಲ ಇವಾಗ, ಬಟ್ ಅವ್ರು ನನಗೆ ತುಂಬ ಸ್ಪೆಷಲ್ಲು. ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ತುಂಬ ಅನ್ನಿಸ್ತಾ ಇದೆ ಅದನ್ನು ಮಾಡಬೇಕು ಅಂತ. ನೀವೇನಾರ ಮಾಡು ಅಂದರೆ ನಾನು ಮಾಡ್ತೀನಿ, ಆಯಿತಾ? ಅದು ಯಾರು ಅಂತ ನೀವು ಕಮೆಂಟ್ ಮಾಡಿ. ಒಬ್ಬರು ಕಮೆಂಟ್ ಮಾಡಿದ್ರು ಅದಕ್ಕೆ ನಾನು ಖಂಡಿತ ಮಾಡ್ತೀನಿ, ಓಕೆನಾ? ಒಂದು ವಿಷಯ ಏನಂದರೆ, ನಾನು ಆ ವ್ಲಾಗ್ ಮಾಡ್ತಿರೋ ರೀಸನ್ ಏನಂದರೆ, ಇಷ್ಟು ದಿವಸ ನಾನು ಯಾರ ಹತ್ರನೂ ಅದನ್ನು ಹೇಳ್ಕೊಂಡಿಲ್ಲ. ಮತ್ತು ಅದು ನನ್ನ ಮನ್ಸಿಗೆ ತುಂಬ ಅನಿಸಿದೆ. ಯಾರ ಹತ್ರನೂ ನಾನು ಇದುವರೆಗೂ ಆ ಥರ ಮಾತಾಡಿಲ್ಲ, ಎಕ್ಸ್ಪ್ಲೇನು ಮಾಡಿಲ್ಲ ಅದೇನು ಅಂತ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನ್ನ ಆಸೆ. ಸೊ ಯಾರು ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಖಂಡಿತ ನಾನು ಮಾಡ್ತೀನಿ, ಓಕೆನಾ ಗೈಸ್? ನನ್ನ ತಂಗಿ ಇಲ್ಲೇ ಇದ್ದಾಳೆ, ಬನ್ನಿ ನನ್ನ ಬಗ್ಗೆ ಏನಾದ್ರು ಹೇಳು ಅಂತ ಕೇಳೋಣ. ಏನು ಹೇಳ್ತಾಳೆ ನೋಡೋಣ. ಏನಾ ನನ್ನ ಬಗ್ಗೆ ಏನಾದ್ರು ಹೇಳ್ತೀನಿ. ಮತ್ತೆ ಗಾಯ್ಸ್, ನಾನು ಕೀರ್ತನ ಅವ್ರ ತಂಗಿ ಗಾಯನ ಆರ್ ಅಂತ.
ಇವತ್ತು ನಮ್ಮ ಅಕ್ಕ ಹೇಳಿದಾಳೆ ಅದ್ರ ಬಗ್ಗೆ ಸ್ವಲ್ಪ ಹೇಳು ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಅಕ್ಕ ತುಂಬ ಒಳ್ಳೆ ಹುಡುಗಿ, ತುಂಬ ಕಷ್ಟಪಡ್ತಾ ಇದ್ದಾಳೆ. ಯೂಟ್ಯೂಬಲ್ಲಿ ಸ್ವಲ್ಪ ಬೆಳಿಬೇಕು, ಅಟ್ಲೀಸ್ಟ್ ರೆಕಗ್ನೈಸ್ ಆಗಬೇಕಂತ. ಅವಳು ಹಿಂಗೆ ಇರಲ್ಲ, ಲೈಫಲ್ಲಿ ಬೇರೆನೂ ಅಚೀವ್ ಮಾಡಬೇಕಂತ ಇದ್ದಾಳೆ. ಇದೇ ಅವಳ ಲೈಫ್ ಏನಲ್ಲ, ಅಂದರೆ ಸ್ವಲ್ಪ ಸೊ ಅಂತಾಳೆ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ, ಬರೀ ಬ್ಲಾಗ್ಸ್ ನೋಡಿ ಅಷ್ಟೇ. ತುಂಬ ಸಪೋರ್ಟ್ ಮಾಡಿ, ಚೆನ್ನಾಗಿ ಬೆಳೀಲಿ. ಅವಳು ಬೆಳೆದ್ರೆ ತುಂಬ ಜನನ ಬೆಳೆಸ್ತಾಳೆ, ಅದು ಅವಳಲ್ಲಿರೋ ಒಳ್ಳೆಯ ಗುಣ. ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಅವಳ ಜೊತೆ ಬೆಳಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಕೊಲಾಬ್ರೇಟ್ ಮಾಡಿ. ಥ್ಯಾಂಕ್ ಯು. ಇವಾಗ ಕೆಳಗೆ ಹೋಗ್ತಿದ್ದೀನಿ ಗೈಸ್. ನಮ್ಮಮ್ಮ ಏನೋ ಘಮ 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 ಅನಿಸ್ತವ್ರೆ, ನೋಡೋಣ ಏನು ಮಾಡೋರೆ ಅಂತ. ಅಮ್ಮ ಈಚೆ ಲೈಟ್ ಹಾಕಿಲ್ಲ, ಲೈಟ್ ಹಾಕೆ. ನೋಡಿ ಗೈಸ್, ನಮ್ಮಮ್ಮ ಎಷ್ಟು ಚೆನ್ನಾಗಿ ಲಕ್ಷ್ಮಿ ಥರ ರೆಡಿಯಾಗಿದ್ದಾರೆ. ಯಾರು ದೃಷ್ಟಿ ಮಾಡಬೇಡಿ ಪ್ಲೀಸ್ ನಮ್ಮಮ್ಮಂಗೆ. ಸೊ ನಮ್ಮಮ್ಮ ಏನೋ ಸ್ಪೆಷಲಾಗಿ ಅಡುಗೆ ಮಾಡಿದ್ದಾರೆ ಅನಿಸುತ್ತೆ. ಗಮ್ ಅಂತ ಇದೆ, ಬನ್ನಿ ನೋಡೋಣ. ಈಗ ಆಗ್ತಾ ಇದೆ, ಕುಕ್ ಆಗ್ತಾ ಇದೆ. ಆಮೇಲೆ ಹೇಳ್ತೀನಿ ನಮ್ಮಮ್ಮ ಏನು ಮಾಡಿದ್ದಾರೆ ಅಂತ. ಸಾರಿ ಗೈಸ್, ಮಧ್ಯದಲ್ಲಿ ಸ್ವಲ್ಪ ಕತ್ಲೆ ಬಂತು, ಏನು ಅನ್ಕೋಬೇಡಿ, ಓಕೆನಾ? ಓಕೆ ಗೈಸ್, ಆಮೇಲೆ ಸಿಗೋಣ. ಗೈಸ್ ಇವಾಗ ಈಚೆ ಹೋಗ್ತಾ ಇದ್ದೀನಿ. ನಾನು ನನ್ನ ತಂಗಿ ಇಬ್ಬರು ಅಂಗಡಿಗೆ ಹೋಗ್ಬೇಕಿತ್ತು. ಹಂಗೆ ನೀರು ತೊಗೊಂಡು ನಮ್ಮಮ್ಮ ಸ್ವಲ್ಪ ಐಟಮ್ಸ್ ಹೇಳಿದ್ದಾರೆ. ತಂಗಿ ರೆಡಿ ಆಗಿದ್ದಾಳೆ ಆಲ್ರೆಡಿ, ಹೋಗಿ ತಗೊಬರ್ತೀವಿ. ಗೈಸ್, ನಮ್ಮ ಅಕ್ಕನ ಜೊತೆಗೆ ಒಳ್ಳೆ ರೈಡ್ ಹೋಗೋಣ. ಏನು ಗೊತ್ತಾ ಗೈಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ನೀರು ತರೋಣ ಅಂತ ಬಂದ್ವಿ. ಸೊ ಅಲ್ಲಿ ಇದ್ದಿದ್ದೇ ಬೇರೆ. ಸೀರಿಯಸ್ ಆಗಿ ನಮಗೆ, ನಾವು ನಂಬಿರೋ ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅನಿಸುತ್ತೆ. ನಮಗೆ ಗೊತ್ತೇ ಇರಲಿಲ್ಲ ಆ ದೇವಸ್ಥಾನ ಇರೋದು. ಸುಮ್ಮನೆ ಹಿಂಗೆ ನೀರು ತರೋಣ ಅಂತ ಬಂದಿದ್ದು. ಆ್ಯಕ್ಚುಲಿ ಇವಾಗ ಬರೋ ಇಂಟೆನ್ಷನ್ ಇರಲಿಲ್ಲ, ಹಿಂಗೆ ಬಂದ್ವಿ. ಸೊ ಅಲ್ಲಿ ನೋಡಿದ್ರೆ ತಾಯಿ ನಮ್ಮನ್ನ ಕರ್ಸ್ಕೊಂಡ್ಲು. ನಂಗೆ ತುಂಬ ಖುಷಿಯಾಗುತ್ತೆ. ಈ ಥರ ತುಂಬ ಸತಿ ಆಗಿದೆ ನಮಗೆ. ಈ ಲೈಕ್ ಎಲ್ಲೇ ಅಣ್ಣಮ್ಮ ಕುಣಿಸಿದ್ರೆ ಆಗಲಿ, ಈ ಥರ ಏನಾದ್ರು ಒಂದು ಸ್ಪೆಷಲ್ ಡೇ ಇದ್ದಾಗ ಅದು ತಾನೇ ನಮ್ಮನ್ನ ಕರ್ಸ್ಕೊಬಿಡುತ್ತೆ. ಅದೇನಂತ ಗೊತ್ತಿಲ್ಲ ಗೈಸ್. ಸೊ ಏನಂದರೆ ಗೈಸ್, ನಾವು ಈ ದೇವಸ್ಥಾನನ ಒಂದು ಸತಿನೂ ಯಾವತ್ತೂ ನೋಡೇ ಇರಲಿಲ್ಲ. ಸಡನ್ನಾಗಿ ನಾವು ನೀರು ತರಕ್ಕೆ ಬಂದ್ವಲ್ವ, ಅಲ್ಲಿ ಏನೋ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಹಂಗೆ ಸುಮ್ಮನೆ ನೋಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ ಬ್ಯೂಟಿಫುಲ್ಲಾಗಿ, ಲೈಕ್ ಏನೋ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು. ನಮಗಂತೂ ಸ್ಪಿರಿಚುವಲ್ ಮೈಂಡೆಡ್ ಇರೋದ್ರಿಂದ ಈ ಥರ ಎಲ್ಲ ನೋಡೋಕೆ ತುಂಬ ಖುಷಿಯಾಗುತ್ತೆ. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು. ಅಲ್ಲಿ ನೋಡಿದ್ರೆ ಇದು ಮಾರಮ್ಮನ ದೇವಸ್ಥಾನದಲ್ಲಿ ಕರಗೋತ್ಸವ ಅಂತ ಏನೋ ಮಾಡಿದ್ದಾರೆ. ಆ ದೇವಸ್ಥಾನಕ್ಕೆ ಹೋಗಿದ್ವಿ ಗೈಸ್. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ, ಫಸ್ಟ್ ಟೈಮ್ ನಾನು ಆ ಥರ ದೇವಸ್ಥಾನ ನೋಡಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಲೈಕ್ ಆ ದೇವರು ನಮ್ಮನ್ನ ಕರೆಸ್ಕೊಂಡಿದ್ದಂತೂ ನನಗಿನ್ನ ಖುಷಿ ಆಯಿತು. ಯಾರು ಹೆಂಗೋ ಗೊತ್ತಿಲ್ಲ, ನಮಗಂತೂ ಈ ಥರ ಈ ದೇವ್ರ ವಿಚಾರದಲ್ಲಿ ಈ ಥರ ಎಲ್ಲ ಮಿರಾಕಲ್ಸ್ ಆಗ್ತಾ ಇರುತ್ತೆ. ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ ಅಲ್ಲಿ ಹೋಗಿದ್ದು. ಇವಾಗ ಮನೆಗೆ ಬಂದೆ, ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಕೆಲಸ. ನಾಳೆ ಸಿಗೋಣ. ಓಕೆ ಗೈಸ್, ಬಾಯ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.